ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆಯನ್ನ ನೀಡೋದು ಪಕ್ಕಾನ? ಸದ್ಯ ರಾಜ್ಯ ರಾಜಕೀಯ ವಲಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗ್ತಾ ಇರುವಂತಹ ವಿಚಾರ ಇದು. ಲಭ್ಯವಾಗಿರುವಂತಹ ಮಾಹಿತಿ ಏನು? ಈಗಾಗಲೇ ರಾಜೀನಾಮೆಯ ವಿಚಾರವಾಗಿ ಬಿ ನಾಗೇಂದ್ರ ಅವರು ಸಿಎಂ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಪಕ್ಷಕ್ಕೆ ನನ್ನಿಂದ ಮುಜುಗರ ಆಗಬಾರದು, ಹಾಗಾಗಿ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಹೇಳ್ಕೊಂಡಿದ್ದಾರಂತೆ ಬಿ ನಾಗೇಂದ್ರ ಅವರು. ಮತ್ತೊಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರು ಈ ವದಂತಿಗೆ ಸಂಬಂಧಪಟ್ಟ ಹಾಗೆ, ಈ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಕ್ರಿಯೆಯನ್ನ ಕೊಟ್ಟರು. ಅವರ ಮಾತು ಹೇಗಿತ್ತು ಅಂತಂದ್ರೆ ಪರೋಕ್ಷ ಸಂದೇಶ ನೀಡಿದ ಹಾಗಿತ್ತು. ಸತೀಶ್ ಜಾರಕಿಹೊಳಿ ಅವರು ಮಾತನಾಡ್ತಿದ್ದಾರೆ, ನೋಡೋಣ ಬನ್ನಿ. ಚರ್ಚೆ ಆಗಿತ್ತು, ಸಾರ್ವಜನಿಕರಿಗೆ ಅನುಕೂಲ ಆಗ್ತದೆ, ಸೊ ಮಾಡೋಣ ದೃಷ್ಟಿಯಿಂದ ಮಾಡಿದ್ದಾರೆ. ನೋಡೋಣ ಪಬ್ಲಿಕ್ಕಿಂದ ಏನು ರಿಯಾಕ್ಷನ್ ಬರ್ತದೆ ನೋಡೋಣ, ಅದ್ರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ ಅದ್ರ ಬಗ್ಗೆ. ಸಿಎಂ ಆದ್ದರಿಂದ ಬರೀ ಡಿಸಿಷನ್ಸ್ಗಳೇ ಮಾಡ್ತಾ ಇದ್ದಾರೆ. ಒಂದು ಬಿಡದಿ, ಇನ್ನೊಂದು ಈ ಪಾರ್ಕ್ ಡೆವಲಪರ್ ಅದಾನಿ ಭೇಟಿಯಾದ್ರು. ಈಗ ಸಿಎಂ ಅಂದ್ರೆ ಬಿಸ್ನೆಸ್ ಮನ್ ಸಿಎಂ ಅನ್ನೋ ರೀತಿ ಎಲ್ರಿಗೂ ಅಭಿಪ್ರಾಯ ಬರೋ ನಡವಳಿಕೆಗಳು ತೋರಿಸ್ತಾ ಇದ್ದಾರೆ. ಹಾಗೆ ಬಿಸ್ನೆಸ್ ಮನ್ ಅವ್ರ ಬಿಸ್ನೆಸ್ ಇದ್ದಾರೆ, ಮತ್ತೆ ಬಿಸ್ನೆಸ್ ಇಲ್ಲ ಏನು ಮಾಡಲೇಬೇಕ್ರಿ. ಅವರು ಮುಂಚೆಯಿಂದ ಇದೆ, ಅವರು ವ್ಯಾಪಾರದಲ್ಲಿ ಇರೋದು ಹಳೇದು, ಇವತ್ತಿಗೆ ಸಿಎಂ ಆದ್ಮೇಲೆ ಬಂದಿಲ್ಲ. ಮುಂಚೆಯಿಂದ ಮಾಡ್ತಾರೆ, ಈಗೂ ಮಾಡ್ತಾರೆ, ಮುಂದುವರ್ತಾನೆ ಇರ್ತೀವಿ. ಅದಕ್ಕೆ ಇದಕ್ಕೇನು ಸಂಬಂಧ ಇಲ್ಲ. ಸಿಎಂ ಮೀಟಿಂಗ್ ಮಾಡಿದ್ರು ಸರ್, ನಿಮ್ಮ ಭಾಗದವರು ಶಾಸಕರೆಲ್ಲ ಹಿಮಾಲಯಕ್ಕೆ ನಮ್ಮ ಪಕ್ಷದಲ್ಲಿ ಯಾರು ಶಾಸಕರು ಮಂತ್ರಿ ಇರ್ಬೋದು, ಎಲ್ಲರೂ ಕೂಡ ಪಕ್ಷದ ಶಿಸ್ತಿನ ಸಿಪಾಯಿಗಳು. ಆಲ್ ದೋಸ್ ಹೂ ಆರ್ ಇನ್ ದಿ ಪಾರ್ಟಿ, ಐದರ್ ಇಸ್ ಎ ವರ್ಕರ್ ಆರ್ MLA ಆರ್ ಎ ಮಿನಿಸ್ಟರ್, all of them are very disciplined soldier of the party. That is what I can tell. ಬಿ ನಾಗೇಂದ್ರ ರಾಜೀನಾಮೆಯ ವಿಚಾರ ಬೆಳಗ್ಗಿನಿಂದ ಸದ್ದು ಮಾಡ್ತಾ ಇದೆ. ಸ್ಫೋಟಕ ಸಂಚಲನವನ್ನ ರಾಜ್ಯ ರಾಜಕೀಯ ವಲಯದಲ್ಲಿ ಸೃಷ್ಟಿ ಮಾಡಿದೆ. ಯಾಕಂದ್ರೆ ನಾಗೇಂದ್ರ ಅವರ ರಾಜೀನಾಮೆಗೆ ವಿಪಕ್ಷಗಳು ಬಿಗಿಪಟ್ಟನ್ನ ಹಿಡಿದಿದ್ದಾವೆ. ಸದನದ ಹೊರಗೂ ಹೋರಾಟವನ್ನ ಮಾಡಿದ್ದಾವೆ, ಸದನದ ಒಳಗೂ ಕೂಡ ಹೋರಾಟವನ್ನ ಮಾಡಿದ್ವು. ಈಗ ಪಾದಯಾತ್ರೆಗೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಸುಮಾರು 10 ದಿನಗಳ ಕಾಲ ರಾಯಚೂರು ಬಳ್ಳಾರಿವರೆಗೂ ಪಾದಯಾತ್ರೆಯನ್ನ ಮಾಡುವುದಕ್ಕೆ ಸಿದ್ಧತೆಯನ್ನ, ರೂಟ್ ಮ್ಯಾಪ್ ಅನ್ನ ರೆಡಿ ಮಾಡಿಕೊಂಡಿದ್ದಾರೆ. ಇದೆಲ್ಲದರ ಮಧ್ಯೆ ನಾಗೇಂದ್ರ ಅವರ ರಾಜೀನಾಮೆಯ ವಿಚಾರ ಇದು ಹೌದೋ ಅಲ್ವೋ ಅಂತ ಹೇಳಿ ಮುಖ್ಯಮಂತ್ರಿಗಳನ್ನ ಕೇಳಿದಾಗ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆಯನ್ನ ಗಮನಿಸಿದ್ರಿ. ಅವ್ರು ಎಲ್ಲೂ ಕೂಡ ನೇರವಾಗಿ ಇಲ್ಲ, ಅಂಥದ್ದೊಂದು ಚರ್ಚೆಯೇ ಇಲ್ಲ ಅಂತ ಹೇಳಿ ಅಲ್ಲಗಳೆಯಲಿಲ್ಲ. ಅಲ್ಲಗಳೆಯೋದಕ್ಕೆ ಮುಖ್ಯಮಂತ್ರಿಗಳಿಗೆ ಅವಕಾಶ ಇತ್ತು, ಈ ಸುದ್ದಿ ಸುಳ್ಳು ಹೌದು ಅಂತಾಗಿದ್ರೆ. ಆದ್ರೆ ಮುಖ್ಯಮಂತ್ರಿಗಳು ಅಲ್ಲಗಳೆಯಲಿಲ್ಲ. ಮುಖ್ಯಮಂತ್ರಿಗಳು ಹೇಳಿದ್ದು ಒಂದೇ ಒಂದು ಸಾಲು: ನಮ್ಮ ಪಕ್ಷದಲ್ಲಿ ಶಾಸಕರಿರಬಹುದು, ಸಚಿವರಿರಬಹುದು, ಎಲ್ಲರೂ ಕೂಡ ಶಿಸ್ತಿನ ಸಿಪಾಯಿಗಳು ಅಂತಷ್ಟೇ ಹೇಳಿ ಮುಖ್ಯಮಂತ್ರಿಗಳು ಅಲ್ಲಿಂದ ನಿರ್ಗಮಿಸ್ತಾರೆ. ಅದರ ಅರ್ಥ ಏನು? ಶಿಸ್ತಿನ ಸಿಪಾಯಿಗಳು ಅಂತ ಯಾವ ಉದ್ದೇಶದಿಂದ ಹೇಳಿದ್ರು ಅಂದ್ರೆ, ಯಾವ ಕ್ಷಣದಲ್ಲಿ ರಾಜೀನಾಮೆ ಕೊಡಿ ಅಂತ ಕೇಳಿದಂತಹ ಸಂದರ್ಭದಲ್ಲಿ, ಅಥವಾ ಯಾವುದೇ ಸಂದರ್ಭದಲ್ಲಿ ನೀವು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಹಿಂದೆ ಮುಂದೆ ನೋಡದೆ ಹೈಕಮಾಂಡ್ನ ಸೂಚನೆಯನ್ನ, ನಾಯಕರ ಸೂಚನೆಯನ್ನ ಪಾಲಿಸ್ತಾರೆ ಅನ್ನುವಂತಹ ಅರ್ಥದಲ್ಲಿ ಮಾತನಾಡಿದ್ರ ಡಿಕೆ ಶಿವಕುಮಾರ್ ಅವರು. ಅಲ್ಲಿಗೆ ಬಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಅವರು ಕನ್ಫರ್ಮ್ ಮಾಡಿದ್ರ. ಇಂಥದ್ದೊಂದು ಪರೋಕ್ಷ ಅನುಮಾನ, ಇಂಥದ್ದೊಂದು ಅನುಮಾನ ಡಿಕೆ ಶಿವಕುಮಾರ್ ಅವರ ಈ ಪರೋಕ್ಷ ಹೇಳಿಕೆಯಿಂದ ಹುಟ್ಟುತ್ತಾ ಇದೆ. ಬಿ ನಾಗೇಂದ್ರ ಅವರು ಈಗಾಗಲೇ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿದ್ದಾರೆ ಅನ್ನುವುದು ನ್ಯೂಸ್ ಫಸ್ಟ್ಗೆ ಸಿಎಂ ಕಚೇರಿ ಮೂಲಗಳಿಂದಾನೇ ಲಭ್ಯವಾಗಿರುವಂತಹ ಮಾಹಿತಿ. ಇಷ್ಟೆಲ್ಲ ಚರ್ಚೆಗಳಾಗ್ತಾ ಇದೆ. ರಾಜ್ಯಪಾಲರ ಮುಂದೆ ಸಿಬಿಐನ ಅಭಿಯೋಜನೆಗೆ ಅನುಮತಿಯನ್ನ ಕೋರಿ ಸಿಬಿಐ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದೆ. ಇಂಥ ಟೈಮ್ನಲ್ಲಿ ಒಂದು ವೇಳೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಬಿಟ್ರೆ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಬಿಟ್ರೆ, ಆ ನಂತರ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಮುಂದೆ ಆಗುವಂತಹ ಮುಜುಗರ, ಮುಂದೆ ಪಕ್ಷಕ್ಕಾಗುವಂತಹ ಡ್ಯಾಮೇಜ್ ಅನ್ನ ತಡೆಯೋದಕ್ಕೆ ಖುದ್ದು ನಾಗೇಂದ್ರ ಅವರು ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ರಾಜೀನಾಮೆಯ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು ನ್ಯೂಸ್ ಫಸ್ಟ್ಗೆ ಸಿಎಂ ಕಚೇರಿಯ ಮೂಲಗಳಿಂದಾನೇ ಲಭ್ಯವಾಗಿರುವಂತಹ ಮಾಹಿತಿ. ಯಾಕಂದ್ರೆ ಪ್ರಾಸಿಕ್ಯೂಷನ್ ವಿಚಾರ ಸದ್ಯ ರಾಜ್ಯಪಾಲರ ಅಂಗಳದಲ್ಲಿದೆ. ಸಿಬಿಐ ತನಿಖೆ ಮಾಡಿದೆ. ಅಭಿಯೋಜನೆಗೆ ಅನುಮತಿ ಕೇಳಿ ಲೋಕಭವನದ ಕದವನ್ನ ತಟ್ಟುವಂತಹ ಕೆಲಸವನ್ನ ಸಿಬಿಐ ಮಾಡಿದೆ. ರಾಜ್ಯಪಾಲರು ಅನುಮತಿಯನ್ನ ಕೊಟ್ರೆ ಸಿಬಿಐ ಅಭಿಯೋಜನೆಗೆ ಅನುಮತಿ ಸಿಕ್ಕ ಹಾಗೆ.
ಪ್ರಾಸಿಕ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ ಕಾನೂನು ತಜ್ಞರ ಅಭಿಪ್ರಾಯವನ್ನ ಈಗಾಗಲೇ ರಾಜ್ಯಪಾಲರು ಕೇಳಿದ್ದಾರೆ. ಜೊತೆಗೆ ಪ್ರಕ್ರಿಯೆಯ ಭಾಗವಾಗಿ ಕ್ಯಾಬಿನೆಟ್ನ ಅಭಿಪ್ರಾಯವನ್ನ ಕೂಡ ರಾಜ್ಯಪಾಲರು ಕೇಳಿದ್ದಾರೆ. ಹಾಗಾಗಿ ಒಂದು ವೇಳೆ ಅನುಮತಿ ಸಿಕ್ಕಿದ್ದೇ ಆದಲ್ಲಿ ಪಕ್ಷಕ್ಕೆ ಮುಜುಗರ ಆಗತ್ತೆ, ಸರ್ಕಾರಕ್ಕೆ ಮುಜುಗರ ಆಗತ್ತೆ ಅನ್ನುವಂತಹ ಕಾರಣಕ್ಕಾಗಿ ಬಿ ನಾಗೇಂದ್ರ ಅವರು ರಾಜೀನಾಮೆಗೆ ಮುಂದಾಗಿದ್ದಾರೆ, ತಮ್ಮ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನುವುದು ಲಭ್ಯವಾಗಿರುವಂತಹ ಮಾಹಿತಿ. ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆಯನ್ನ ಗಮನಿಸಿದ್ರಿ. ಪಕ್ಷದಲ್ಲಿ ಎಲ್ಲರೂ ಕೂಡ ಶಿಸ್ತಿನ ಸಿಪಾಯಿಗಳು ಅನ್ನುವಂತಹ ಮಾತನ್ನಷ್ಟೇ ಹೇಳಿದ್ರು. ಅಲ್ಲಿಗೆ ರಾಜೀನಾಮೆಯ ವದಂತಿಯನ್ನ ಪುಷ್ಟೀಕರಿಸುವಂತಹ ಕೆಲಸವನ್ನ ಸಿಎಂ ಮಾಡಿದ್ರ ಅನ್ನೋದು ಕುತೂಹಲ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಬೆಳಗ್ಗಿನಿಂದ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಬಿ ನಾಗೇಂದ್ರ ಅವರ ರಾಜೀನಾಮೆಯ ಸುದ್ದಿ. ಬಟ್ ಕನ್ಫರ್ಮ್ ಮಾಡಬೇಕಾಗಿರೋದು ಒಂದೋ ಮುಖ್ಯಮಂತ್ರಿಗಳು ಅಥವಾ ಖುದ್ದು ಬಿ ನಾಗೇಂದ್ರ ಅವರು ಈ ಬಗ್ಗೆ ಸ್ಪಷ್ಟಪಡಿಸುವಂತಹ ಕೆಲಸವನ್ನ ಮಾಡಬೇಕು. ತಾವು ಕಾಂಗ್ರೆಸ್ ಪಾಳಿಯದ ನಾಯಕರ ಜೊತೆ ಮಾತನಾಡಿದ್ರ, ಯಾವ ರೀತಿಯಾಗಿ ಚರ್ಚೆ ಆಗ್ತಾ ಇದೆ? ಮುಖ್ಯಮಂತ್ರಿಗಳ ಮಾತುಗಳನ್ನ ಕೇಳಿದ್ರೆ ಎಲ್ಲೂ ಕೂಡ ನೇರವಾಗಿ ಅಲ್ಲಗಳಿಲ್ಲ ಹರೀಶ್. ಆ ಅವಕಾಶ ಮುಖ್ಯಮಂತ್ರಿಗಳಿಗಿತ್ತು, ಯಾಕಂದ್ರೆ ನೇರವಾಗಿ ಅವ್ರು ಮಾತನಾಡ್ಬಿಡ್ತಾರೆ. ಸರ್, ಹಿಂಗೊಂದು ವದಂತಿ ಇದೆ, ಹೌದಾ ಅಂತ ಕೇಳಿದಾಗ ಇಲ್ಲ, ಇದೆಲ್ಲ ಮಾಧ್ಯಮಗಳ ಸೃಷ್ಟಿ, ಇಂಥದ್ದೊಂದು ಮಾತು ಸಾಮಾನ್ಯವಾಗಿ ಅವ್ರ ಬಾಯಿಂದ ಬರುತ್ತೆ. ಇವತ್ತು ಹಂಗೆ ಬರಲಿಲ್ಲ. ಇವತ್ತು ಅವ್ರು ಹೇಳಿದ್ದೇ ಬೇರೆ ಸೆಂಟೆನ್ಸ್. ಹಾಗಾಗಿ ಇಂಥದ್ದೊಂದು ಅನುಮಾನ ಬಲವಾಗ್ತಾ ಇದೆ ಹರೀಶ್. ವಿದೇಶರು ಬಹಳ ಮುಖ್ಯವಾಗಿರುವಂಥದ್ದು, ನಾಗೇಂದ್ರ ಅವರು ಬಹುತೇಕ ಕೂಡ ಸಚಿವ ಸ್ಥಾನಕ್ಕೆ ಒಂದು 2-3 ದಿನಗಳಲ್ಲಿ ರಾಜೀನಾಮೆ ಕೊಡ್ತಾರೆ ಎನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಇಂದು ಬೆಳಗ್ಗೆ ಅಷ್ಟೇ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಅಂದ್ರೆ ಈಗ ಬಿಜೆಪಿಯವರು ಕೂಡ ಮುಂದಿನ ತಿಂಗಳು 1ನೇ ತಾರೀಕಿಂದ ಕೂಡ ಪಾದಯಾತ್ರೆ ನಡೆಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಮುಜುಗರ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ರಾಜೀನಾಮೆಗೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ದೂರವಾಣಿ ಮೂಲಕ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳೋದಕ್ಕೂ ಮೊದಲೇ ರಾಜೀನಾಮೆಯನ್ನ ತೆಗೆದುಕೊಳ್ತಾರೆ ಅನ್ನುವಂಥ ಚರ್ಚೆ ಆಗ್ತಿದೆ. ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಸಂಪೂರ್ಣ ಮಾಹಿತಿಯನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರಿಗೆ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಿದೆ. ಅಂದ್ರೆ ಈಗ ಸದ್ಯಕ್ಕೆ ಇರುವಂತದ್ದು ಒಂದು ಮಹಿಳಾ ಕೋಟೆಯನ್ನು ಭರ್ತಿ ಮಾಡಬೇಕಾಗುತ್ತೆ. ಆದ್ರೆ ಈಗ ಬಿಜೆಪಿಯವರು ಪ್ರತಿಭಟನೆ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಮತ್ತೆ ಮುಜುಗರ ಆಗುತ್ತೆ, ಮತ್ತೆ ಮುಂದೆ ಇದನ್ನೇ ಪ್ರಮುಖವಾಗಿ ಅಸ್ತ್ರವನ್ನಾಗಿ ಇಟ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಸಹಜವಾಗಿ ಕಾಂಗ್ರೆಸ್ ಅಲ್ಲಿ ಚರ್ಚೆ ಆಗ್ತಿದೆ. ಅದೆಲ್ಲದಕ್ಕಿಂತಲೂ ಕೂಡ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ಆದಲ್ಲಿ ಅದು ಮತ್ತೊಂದು ಘಟ್ಟಕ್ಕೆ ತಲುಪುತ್ತೆ. ಹಾಗಾಗಿ ಆ ತಿರುವಿನ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಮತ್ತಷ್ಟು ದೊಡ್ಡ ಮಟ್ಟದ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹ ಸಹಜವಾದಂತಹ ಚರ್ಚೆ ಕೂಡ ಕಾಂಗ್ರೆಸ್ ಅಲ್ಲಿ ವ್ಯಕ್ತ ಆಗ್ತಿದೆ. ಈ ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮೊದಲೇ ರಾಜೀನಾಮೆಯನ್ನು ಪಡ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ನಾಗೇಂದ್ರ ಅವರ ಜೊತೆ ಚರ್ಚೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ 1-2-3 ದಿನಗಳಲ್ಲಿ ಅವರ ಹತ್ರ ರಾಜೀನಾಮೆಯನ್ನು ಪಡಿತಾರೆ ಅಂತ ಹೇಳಲಾಗ್ತಿದೆ. ಸೊ ಬಿಜೆಪಿ ಪ್ರತಿಪಕ್ಷವಾಗಿ ಕೂಡ ಅವರು ಪಾದಯಾತ್ರೆ ನಡೆಸೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. 10 ದಿನಗಳ ಕಾಲ 170 ಕಿಲೋಮೀಟರ್ ರಾಯಚೂರಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆ ಮಾಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಸಿಎಂ ಡಿಕೆ ಶಿವಕುಮಾರ್ ಅವರು ರಾಜೀನಾಮೆ ಪಡೆಯೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿದೇಶಿ ಹರೀಶ್, ಈಗ ಬಿ ನಾಗೇಂದ್ರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಮಾಡಿದಂತಹ ಹೋರಾಟ ಗೊತ್ತೇ ಇದೆ. ಅದಾದ ನಂತರದಲ್ಲಾದಂತಹ ಹೋರಾಟ. ಬಟ್ ಸಚಿವ ಸ್ಥಾನವನ್ನ ಕೊಡುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಆತುರಕ್ಕೆ ಬಿದ್ದು ಡಿಸಿಷನ್ ನ ತೆಗೆದುಕೊಳ್ತಾ, ಯಾಕಂದ್ರೆ ಈಗ ರಾಜೀನಾಮೆಯನ್ನ ಪಡೆಯೋದಕ್ಕೆ ಹೈಕಮಾಂಡ್ ಮುಂದಾಗಿದೆ ಅಂತಂದ್ರೆ ಇದು ಪಕ್ಷಕ್ಕೆ ಹಿನ್ನಡೆಯಲ್ವಾ? ಖುದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ, ಕಾಂಗ್ರೆಸ್ ಹೈಕಮಾಂಡ್ಗೆ. ಯಾಕಂದ್ರೆ ದೆಹಲಿನಲ್ಲಾದಂತಹ ಪ್ರೊಟೆಸ್ಟ್ ನಮಗೆ ನೆನಪಿದೆ ಹರೀಶ್, ರೀಸೆಂಟ್ ಆಗಿತ್ತು. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡುವ ಹಂತಕ್ಕ ಹೋರಾಟ ಹೋಯಿತು. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟರು. ಕೇಂದ್ರದ ಎನ್ಡಿಎ ಸರ್ಕಾರಕ್ಕಾದಂತಹ ಮುಜುಗರ ಇದು, ಹಿನ್ನಡೆ ಇದು ಅಂತ ವಿಶ್ಲೇಷಣೆ ಆಯಿತು. ಇಲ್ಲಿ ಈಗ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡ್ಕೊಂಡ್ರು ಕೂಡ ಅಂಥದ್ದೇ ಒಂದು ಚರ್ಚೆ, ಅಂಥದ್ದೇ ಒಂದು ವಿಶ್ಲೇಷಣೆ ಇಲ್ಲ ಆರಂಭ ಆಗೋದಿಲ್ವಾ ಅಂತ ಹೇಳಿ ಹರೀಶ್. ವಿದೇಶಿ ಈ ಹಿಂದೆ ಕೂಡ ವಾಲ್ಮೀಕಿ ಹಗರಣ ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಒಂದು ತನಿಖೆಯನ್ನು ಕೂಡ ನಾಗೇಂದ್ರ ಅವರು ಎದುರಿಸಿದ್ರು. ಸೊ ಹಾಗಾಗಿ ಒಂದು ಹಂತದಲ್ಲಿ ಅವರಿಗೆ ಅವಕಾಶವನ್ನ ಕೊಡ್ತೀವಿ ಅನ್ನುವಂತ ಮಾತನ್ನ, ಭರವಸೆಯನ್ನ ಸಿಎಂ ಡಿಕೆ ಶಿವಕುಮಾರ್ ಆಗಿರ್ಬೋದು, ಅಂದ್ರೆ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯ ಅವರಾಗಿರ್ಬೋದು, ಮತ್ತೆ ಉಪಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಭರವಸೆ ಕೊಟ್ಟಿದ್ರು ಅಂತ ಹೇಳಲಾಗ್ತಿದೆ. ಅದರ ಭರವಸೆಯ ಮಾತಿನ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಈಗ ಮತ್ತೆ ಅವರಿಗೆ ಅವಕಾಶ ಕಲ್ಪಿಸಲಾಯಿತು ಅನ್ನುವಂತ ಚರ್ಚೆ ಸಹಜವಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ವ್ಯಕ್ತ ಆಗ್ತಿದೆ. ಅಂದ್ರೆ ಈ ಹಿಂದೆ ಅವರಿಗೆ ಮಾತನ್ನು ಕೊಟ್ಟಿದ್ರು, ಎಸ್ಟಿ ಸಮುದಾಯ ಅದು ವಾಲ್ಮೀಕಿ ಸಮುದಾಯಕ್ಕೆ ಅದು ಒಂದು ಬೇರೆ ತರ ಸಂದೇಶ ಹೋಗುತ್ತೆ, ತಪ್ಪು ಸಂದೇಶ ರವಾನೆ ಆಗುತ್ತೆ. ಹಾಗಾಗಿ ಅವರಿಗೆ ಒಂದು ಅವಕಾಶವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಿಂದೆನೇ ಕೂಡ ಮಾತುಕತೆ ಆಗಿತ್ತು, ಚರ್ಚೆ ಆಗಿತ್ತು ಅಂತ ಹೇಳಲಾಗ್ತಿದೆ. ಅದರ ಮಾತುಕತೆ ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿ ಸಿದ್ದರಾಮಯ್ಯರು ಮತ್ತೆ ಡಿಕೆ ಶಿವಕುಮಾರ್ ಅವರು ಕೊಟ್ಟ ಮಾತಿನಂತೆ ಅವರಿಗೆ ಮತ್ತೆ ಅವಕಾಶವನ್ನು ಕಲ್ಪಿಸಿದ್ರು ಅಂತ ಹೇಳಲಾಗ್ತಿದೆ. ಅದಾದ ನಂತರ ಸಹಜವಾಗಿ ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರು ಎಲ್ಲರೂ ಕೂಡ ಒಂದು ಹಂತದಲ್ಲಿ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ರು ಅಂತ ಹೇಳಲಾಗ್ತಿದೆ. ಅನಿವಾರ್ಯವಾಗಿ ಇದನ್ನ ಮೈ ಮೇಲೆ ಹೇಳ್ಕೊಂಡಂತ ಆಗುತ್ತದೆ. ಹಾಗಾಗಿ ಅವರಿಗೆ ಕೊಡುವಂತ
ಅವಕಾಶ ಸಾಧ್ಯತೆಗಳು ಅಥವಾ ಕೊಡುವಂತ ಅವಕಾಶ ಆದ್ರೂ ಏನಿತ್ತು ಅನ್ನುವಂಥ ಸಹಜವಾದಂಥ ಪ್ರಶ್ನೆ ಸಹಜವಾಗಿ ವ್ಯಕ್ತ ಆಗ್ತಿತ್ತು. ಅಂದ್ರೆ ಬಹಿರಂಗವಾಗಿ ಅವರು ಹೇಳಿಕೆ ಕೊಡದೇ ಇದ್ರು ಕೂಡ ಕಾಂಗ್ರೆಸ್ನ ಹಿರಿಯ ನಾಯಕರು ಪಕ್ಷದ ವೇದಿಕೆಗಳಲ್ಲಿ ಅಥವಾ ಆಪ್ತರ ಜೊತೆ ಈ ಒಂದು ವಿಚಾರವನ್ನು ಸಹಜವಾಗಿ ಚರ್ಚೆ ಮಾಡ್ತಾ ಇದ್ರು. ಪ್ರತಿಪಕ್ಷಗಳಿಗೆ ಅನಿವಾರ್ಯವಾಗಿ ಕೂಡ ಅಸ್ತ್ರ ಮಾಡಿಕೊಟ್ಟಂತಾಗುತ್ತೆ, ಕೊಡುವಂತ ಅವಶ್ಯಕತೆ ಆದ್ರೆ ಏನಿತ್ತು ಅನ್ನುವಂಥ ಚರ್ಚೆಗಳಾಗ್ತಿತ್ತು. ಅದರ ಬದಲಾದ ಸನ್ನಿವೇಶದಲ್ಲಿ ಪ್ರತಿಪಕ್ಷಗಳು ನಾಗೇಂದ್ರ ವಿಚಾರವನ್ನೇ ಬಿಗಿಪಟ್ಟನ್ನು ಇಟ್ಕೊಂಡಿದ್ದಾವೆ. ಅವ್ರು ರಾಜೀನಾಮೆ ಕೊಡಲೇಬೇಕು ಅನ್ನುವಂಥ ಪಟ್ಟನ್ನು ಇಟ್ಕೊಂಡಿದ್ದಾರೆ. ಸೊ ಈಗ ಪಾದಯಾತ್ರೆಯನ್ನು ಕೂಡ ಮಾಡೋದಕ್ಕೆ ಹೊರಟಿದ್ದಾರೆ. ಮುಂದೆ ಬೇರೆ ಬೇರೆ ಸ್ವರೂಪಗಳು ಕೂಡ ಇದು ಪಡೆದುಕೊಳ್ಳುವಂತಹ ಸಾಧ್ಯತೆಗಳಿವೆ. ಬಿಜೆಪಿ ಮತ್ತೆ ಜೆಡಿಎಸ್ ಎಲ್ಲರೂ ಕೂಡ ಪ್ರಮುಖವಾಗಿ ಟಾರ್ಗೆಟ್ ಮಾಡಿರುವಂತದ್ದು ನಾಗೇಂದ್ರ ರಾಜೀನಾಮೆ ವಿಚಾರವನ್ನ. ಹಾಗಾಗಿ ಅದೆಲ್ಲದಕ್ಕಿಂತಲೂ ಪ್ರತಿಪಕ್ಷ ಬಿಜೆಪಿ ನಾಯಕರು ನಾಗೇಂದ್ರ ವಿಚಾರವನ್ನ ಮುಂಚೂಣಿಯಲ್ಲಿ ಇಟ್ಕೊಂಡಿದ್ದಾರೆ. ಸೊ ಅವ್ರು ರಾಜೀನಾಮೆ ಕೊಡುವವರೆಗೂ ಕೂಡ ಅದು ನಿಲ್ಲೋದಿಲ್ಲ, ರಾಜ್ಯಾದ್ಯಂತ ಆಂದೋಲನ ರೂಪದಲ್ಲಿ ನಾವು ನಡೆಸ್ತೀವಿ ಅನ್ನುವಂತ ಎಚ್ಚರಿಕೆಯನ್ನು ಕೊಡುವಂತ ಒಂದು ಪ್ರಯತ್ನ ಮಾಡಿದ್ರು. ಸಹಜವಾಗಿ ಕಾಂಗ್ರೆಸ್ಗೆ ಇದು ಎರಡು ವಿಚಾರ ಹರೀಶ್. ಒಂದು, ಹೈಕಮಾಂಡ್ಗೆ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದು ಗೊಂದಲ. ಆ ಗೊಂದಲ ನಾಗೇಂದ್ರ ರಾಜೀನಾಮೆಯಿಂದ ಬಗೆಹರಿದ ಹಾಗಾಗತ್ತಾ ಅಂತ ಹೇಳಿ. ಯಾಕಂದ್ರೆ ಬ್ಯಾಡಗಿ ಶಿವಣ್ಣ ಅವರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು, ಮಹಿಳಾ ಕೋಟಾದಲ್ಲಿ ಒಬ್ಬರಿಗೆ ಸಚಿವ ಸ್ಥಾನವನ್ನ ಕೊಡಬೇಕು. ಈಗ ನಾಗೇಂದ್ರ ಅವರ ರಾಜೀನಾಮೆಯಿಂದ ಒಂದು ಸೀಟ್ ಖಾಲಿ ಆಗ್ಬಿಟ್ರೆ ಆ ಸಮಸ್ಯೆನೇ ಹೈಕಮಾಂಡ್ಗೆ ಬಗೆಹರಿದ ಹಾಗೆ. ಆ ನಿಟ್ಟಿನಲ್ಲಿ ಹೈಕಮಾಂಡ್ ಲೆಕ್ಕಾಚಾರವನ್ನ ಹಾಕ್ತಾ ಇದೆಯಾ ಅನ್ನೋದು ಒಂದು ಪ್ರಶ್ನೆ. ಮತ್ತೊಂದು ಪ್ರಶ್ನೆ ಬಿಜೆಪಿಯ ಹೋರಾಟಕ್ಕೆ ಸಂಬಂಧಪಟ್ಟಿದ್ದು. ನೀವು ಉಲ್ಲೇಖ ಮಾಡಿದ್ರಿ ಪಾದಯಾತ್ರೆ ತನಕನೂ ಅವ್ರು ಹೋಗ್ತಿದ್ದಾರೆ ಅಂತ ಹೇಳಿ. ನೋಡಿ, ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಈ ಹಿಂದಿನ ಅವಧಿ ಸಿದ್ದರಾಮಯ್ಯರ ಅವಧಿಯಲ್ಲೂ ಕೂಡ ಬಿಜೆಪಿ ಯಾವುದೇ ಹೋರಾಟವನ್ನ ಮಾಡಿದ್ರು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ವಿಫಲ ಆಯಿತು ಅನ್ನುವಂಥ ಒಂದು ಕಳಂಕ ಅಥವಾ ಅನ್ನುವಂತಹ ಒಂದು ಮಾತು ಬಿಜೆಪಿಯ ವಿರುದ್ಧ ಕೇಳಿ ಬರ್ತಾನೆ ಇತ್ತು. ಬಟ್ ಈ ಹೋರಾಟದಲ್ಲಿ ನಾಗೇಂದ್ರ ಅವರ ರಾಜೀನಾಮೆಯನ್ನ ಹೈಕಮಾಂಡ್ ನಾಯಕರು ಪಡೆದಿದ್ದೇ ಆದ್ರೆ ರಾಜಕೀಯವಾಗಿ ನೋಡಿ, ಚುನಾವಣಾ ವರ್ಷ, 2 ವರ್ಷದಲ್ಲಿ ಚುನಾವಣೆ ಇದೆ, 1.5 ವರ್ಷದಲ್ಲಿ ಬಿಜೆಪಿಗೆ ಬಹಳ ದೊಡ್ಡ ಗೆಲುವು ಅಂತ ಹೇಳಿ ಕನ್ಸಿಡರ್ ಆಗೋದಿಲ್ವಾ ಇದು ಅಂತ ಹೇಳಿ ಹರೀಶ್? ಖಂಡಿತವಾಗಿ ವಿದ್ಯಾಶ್ರೀ, ಯಾಕಂತಂದ್ರೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದ ಮೊದಲ ವಿಕೆಟ್ ಅನ್ನು ಪಡ್ಕೊಂಡಿವೆ ಅನ್ನುವಂತ ರಾಜಕೀಯ ಲಾಭದ ಲೆಕ್ಕಾಚಾರ ಸಹಜವಾಗಿ ಬಿಜೆಪಿಯಲ್ಲಿ ವ್ಯಕ್ತ ಆಗುತ್ತೆ. ಬಿಜೆಪಿಯವರು ಅದೇ ಕಾರಣಕ್ಕೋಸ್ಕರ ಇಷ್ಟು 3 ವರ್ಷಗಳ ನಂತರ ಯಾವುದೂ ಕೂಡ ಇಷ್ಟು ವರ್ಷಗಳಲ್ಲಿ ಹೋರಾಟ ಮಾಡಿದ್ರು ಯಾವುದನ್ನು ಕೂಡ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಲ್ಲಿ ಕೂಡ ವಿಫಲರಾಗಿತ್ತು. ಯಾವುದೇ ಘಟನೆಗಳಾಗಿರ್ಬೋದು, ಸರ್ಕಾರದ ವಿರುದ್ಧ ಅಷ್ಟು ಪರಿಣಾಮಕಾರಿಯಾಗಿ ಪ್ರತಿಪಕ್ಷವಾಗಿ ಹೋರಾಟ ಮಾಡ್ತಿಲ್ಲ ಅನ್ನುವಂಥ ಟೀಕೆಗಳು ಸಹಜವಾಗಿ ಸಾರ್ವಜನಿಕವಾಗಿ ಅಷ್ಟೇ ಅಲ್ಲ ಪಕ್ಷದಲ್ಲೇ ಕೂಡ ವ್ಯಕ್ತ ಆಗ್ತಿದೆ. ಬಿಜೆಪಿ ಅಷ್ಟು ಅಡ್ಜಸ್ಟ್ಮೆಂಟ್ ರಾಜಕಾರಣ ಇದೆ ಅನ್ನುವಂಥ ಗಂಭೀರ ಆರೋಪವನ್ನು ಸ್ವತಃ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸದನದಲ್ಲೇ ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಬಿಜೆಪಿ ನಾಯಕರ ಸಂಬಂಧಪಟ್ಟಂಗೆ ಒಂದಷ್ಟು ಗುಮಾನಿ ಅನುಮಾನಗಳು ಕೂಡ ವ್ಯಕ್ತ ಆಗ್ತಿತ್ತು. ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಡ್ಜಸ್ಟ್ಮೆಂಟ್ ಇದೆ, ಇವರು ಹೋರಾಟವನ್ನು ಮಾಡ್ತಿಲ್ಲ, ಪರಿಣಾಮಕಾರಿಯಾಗಿ ಜನರ ಪರವಾಗಿ ಹೋಗ್ತಿಲ್ಲ ಅನ್ನುವಂತ ಚರ್ಚೆಗಳು ಆಗ್ತಾ ಇದ್ವು. ಹಾಗಾಗಿ ಈಗ ನಾಗೇಂದ್ರ ವಿಚಾರವನ್ನ ಪರಿಣಾಮಕಾರಿಯಾಗಿ ಹೋರಾಟ ಮಾಡುವ ಮೂಲಕ ಅದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುದ್ದಾಂತತೆ ಕಾಣಿಸ್ತಾ ಇದೆ. ಅದು ಕೂಡ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ಗೆ ಅವಕಾಶ ಕೊಡಬಾರದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ಸಾಗಿದಂತೆ ಕಾಣಿಸ್ತಾ ಇದೆ. ಹಾಗಾಗಿ ನಾಗೇಂದ್ರ ವಿಚಾರವನ್ನು ಶತಾಯಗತಾಯ ಕೂಡ ಪಡೆದುಕೊಳ್ಳಬೇಕು ರಾಜೀನಾಮೆ ಅನ್ನುವಂಥದ್ದು ಕೂಡ ಈಗ ಬಿಜೆಪಿ ಲೆಕ್ಕಾಚಾರ ಆದಂತ ಕಾಣಿಸ್ತದೆ. ಅದೆಲ್ಲವೂ ಕೂಡ ಪ್ರಮುಖವಾಗಿರುವಂತದ್ದು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಏನು ಪಡ್ಕೊಳ್ತು, ಸೊ ಅದು ಕೂಡ ಕಾಂಗ್ರೆಸ್ ಅಲ್ಲಿ ಯಶಸ್ವಿಯಾಗಿತ್ತು, ರಾಜಕೀಯವಾಗಿ ಪೊಲಿಟಿಕಲ್ ಗೇನ್ ಅನ್ನು ಕೂಡ ಪಡ್ಕೊಳ್ತು ರಾಷ್ಟ್ರೀಯ ಮಟ್ಟದಲ್ಲಿ. ಆ ಕಾರಣಕ್ಕಾಗಿ ರಾಜ್ಯದಲ್ಲಿ ಬಿಜೆಪಿ ಸಹಜವಾಗಿ ಕೂಡ ನಾಗೇಂದ್ರ ರಾಜೀನಾಮೆಗೆ ಬಿಗಿಪಟ್ಟು ನೀಡಿದೆ. ಆ ನಿಟ್ಟಿನಲ್ಲಿ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಕೂಡ ಈಗ ಮುಂದಾಗಿದ್ದಾರೆ. ಸೊ ಇದು ಕೇಂದ್ರದಲ್ಲಿ ಒಂದು ಹಂತಕ್ಕೆ ಬೇರೆ ಸ್ವರೂಪ ಪಡ್ಕೊಂಡ್ರೆ ರಾಜ್ಯದಲ್ಲಿ ಅದಕ್ಕೆ ಪ್ರತಿಯಾಗಿ ಮತ್ತೊಂದು ಸ್ವರೂಪದಲ್ಲಿ ಲಾಭವನ್ನು ಪಡ್ಕೊಳ್ಳುವಂತ ಲೆಕ್ಕಾಚಾರದಲ್ಲಿ ಬಿಜೆಪಿ ಮುಂದಾಗಿರುವುದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಒಂದು ನೀವು ಹೇಳ್ದಂತೆ ಈಗ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದೆ ಆದಲ್ಲಿ ಅದೇ ಸಮುದಾಯಕ್ಕೆ ಒಂದು ಅವಕಾಶವನ್ನು ಕೊಡಬೇಕಾಗುತ್ತೆ, ಕೋಟ ಕೊಡಬೇಕಾಗುತ್ತೆ. ಒಂದು ಸಹಜವಾಗಿ ನಾಗೇಂದ್ರ ರಾಜೀನಾಮೆ ತೆರವಾಗಿದ್ದೇ ಆದಲ್ಲಿ ಸೊ ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಕೊಡುವಂತ ಸಾಧ್ಯತೆಗಳು ಕೂಡ ತಳ್ಳಿ ಹಾಕುವಂತಿಲ್ಲ. ಒಂದು ಮಹಿಳಾ ಕೋಟದಲ್ಲಿ ಖಾಲಿ ಇದೆ, ಮಗದೊಂದ್ ಕಡೆ ಅದನ್ನು ಭರ್ತಿ ಮಾಡಬೇಕಾಗುತ್ತೆ, ಮಹಿಳೆಯರಿಲ್ಲ ಸಂಪುಟದಲ್ಲಿ ಅನ್ನುವಂತ ಚರ್ಚೆ ಇದೆ, ಟೀಕೆ ಇದೆ ಕೂಡ. ಮಗದೊಂದ್ ಕಡೆ ಸಿದ್ದರಾಮಯ್ಯ ಅವರ ಅಸಮಾಧಾನವನ್ನು ಶಮನಗೊಳಿಸಬೇಕಾಗತ್ತೆ, ಅವರು ಹೇಳಿದ ಹೆಸರನ್ನ ಪರಿಗಣಿಸಬೇಕಾಗತ್ತೆ. ಅವು ಮತ್ತೆ ಶಿವಣ್ಣ ಅವರಿಗೆ ಒಂದು ಕುರುಬಾ ಕೋಟದಲ್ಲಿ ಒಂದು ಅವಕಾಶ ಕೊಡಬೇಕಾಗುತ್ತೆ. ಎರಡನ್ನ ಸರಿದೂಗಿಸಬೇಕಾದ್ರೆ ಇದು ರಾಜೀನಾಮೆ ಪಡ್ಕೊಂಡ ನಂತರ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಅವಕಾಶ ಕೊಟ್ಟಿದ್ದೆ ಆದಲ್ಲಿ ಒಂದು ಮಹಿಳಾ ಕೋಟವನ್ನು ಪರಿಪೂರ್ಣ ಮಾಡಿದಂತಾಗುತ್ತೆ, ಮತ್ತೆ ಎಸ್ಟಿ ಸಮುದಾಯಕ್ಕೂ ಅವಕಾಶ ಕೊಟ್ಟಂತಾಗುತ್ತೆ. ಮಗದೊಂದ್ ಕಡೆ ಸಿದ್ದರಾಮಯ್ಯ ಅವರು ಶಿಫಾರಸು ಮಾಡಿದ ಹೆಸರಿಗೂ ಕೂಡ ಮನ್ನಣೆ ನೀಡಿದಂತಾಗುತ್ತೆ ಅನ್ನುವಂತ ಲೆಕ್ಕಾಚಾರಗಳು ಸಹಜವಾಗಿ ಸಿಎಂ ಡಿ ಕೆ ಶಿವಕುಮಾರ್ ಅವರಲ್ಲಿ ಕೂಡ ವ್ಯಕ್ತ ಆಗ್ತಿದೆ. ಅದೇ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರು ನಾಗೇಂದ್ರ ಅವರ ರಾಜೀನಾಮೆ ಪಡೆಯೋದಕ್ಕೆ ಉತ್ಸಾಹ ತೋರಿಸ್ತಿದ್ದಾರೆ, ಒಲವನ್ನು ಹೊಂದಿದ್ದಾರೆ. ಜೊತೆಗೆ ಅವರು ಕೂಡ ರಾಜೀನಾಮೆ ಪಡ್ಕೊಳ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರ ಗಮನಕ್ಕೆ ತಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಇದೆಲ್ಲ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಬೀಸದೊಣ್ಣೆಯಿಂದ ಪಾರಾಗುವಂತ ಲೆಕ್ಕಾಚಾರದಲ್ಲಿ ಅಂದ್ರೆ ಒಬ್ರು ಅಸಮಾಧಾನ, ಒಂದು ಸಿದ್ದರಾಮಯ್ಯ ಅವರ ಅಸಮಾಧಾನ ಆಗಿರ್ಬೋದು, ಮತ್ತೊಂದು ಮಹಿಳಾ ಕೋಟದಲ್ಲಿ ಅವಕಾಶ ಕಲ್ಪಿಸಿಲ್ಲ ಅನ್ನುವಂತ ಟೀಕೆಗಳಾಗಿರ್ಬೋದು. ಇವೆಲ್ಲದಕ್ಕೂ ಒಂದು ಪರಿಹಾರ ಕಂಡುಕೊಳ್ಳುವಂತ ಲೆಕ್ಕಾಚಾರದಲ್ಲಿ ನಾಗೇಂದ್ರ ಅವರು ರಾಜೀನಾಮೆ ಪಡ್ಕೊಂಡಿದ್ದೆ ಆದಲ್ಲಿ ಒಂದು ಮಹಿಳಾ ಕೋಟ ಭರ್ತಿ ಮಾಡಿದಂತಾಗುತ್ತೆ, ಮತ್ತೆ ಎಸ್ಟಿ ಸಮುದಾಯಕ್ಕೆ ಅವಕಾಶ ಕೊಟ್ಟಂತಾಗುತ್ತೆ, ಜೊತೆಗೆ ಸಿದ್ದರಾಮಯ್ಯ ಅವರ ಅಸಮಾಧಾನವನ್ನು ಶಮನಗೊಳಿಸಿದಂತಾಗುತ್ತೆ ಅನ್ನುವಂಥದ್ದು ಕೂಡ ಈಗ ಡಿ ಕೆ ಶಿವಕುಮಾರ್ ಅವರ ತಲೆಯಲ್ಲಿ ಓಡ್ತಿರುವಂತೆ ಕಾಣಿಸ್ತಾ ಇದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.